ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 2 ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ನಾರ್ಮಲ್ 1 ಲೋಟ ವಾಟರನ್ನು ಕುಡಿತಾ ಇದ್ದೀನಿ. ಯಾಕಂದರೆ ಕಂಪಲ್ಸರಿಯಾಗಿ ದಿನಕ್ಕೆ 3ರಿಂದ 4 ಲೀಟ್ರ್ ನೀರು ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ಎದ್ದ ತಕ್ಷಣ ನಾರ್ಮಲ್ 1 ಲೋಟ ವಾಟ್ರ್ ಕುಡಿದು ನಾನು ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಡಿಟಾಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ನೀರು ಕುಡಿಯೋದು ಒಳ್ಳೆ ಅಭ್ಯಾಸ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ. ನಾರ್ಮಲ್ ವಾಟರ್ನ ತಗೊಳ್ಳಿ. ಅದಾದಮೇಲೆ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತೀನಿ. ಸಾಕಷ್ಟು ಜನ ಡಿಟಾಕ್ಸ್ ಡ್ರಿಂಕ್ ಮಾಡೋದು ಹೇಗೆ ಅಂತ ಕೇಳ್ತಾನೆ ಇರ್ತೀರಾ. 1 ಲೋಟ ಅಷ್ಟು ಬಿಸಿನೀರಾಗಿ ಕಾಯಿಸ್ಕೊಂಡು ಓವರ್ ನೈಟ್ 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಅರ್ಧ ನಿಂಬೆ ಹೋಳು, ಬೇಕಿದ್ದಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರೋವಾಗಲೇ ಸಿಪ್ ಬೈ ಸಿಪ್ ಖಾಲಿ ಹೊಟ್ಟೆಲಿ ಕುಡಿದ್ರೆ ಅದೇ ಒಂದು ಮಾರ್ನಿಂಗ್ 7 ಗಂಟೆ ಹಂಗೆ ನಾನು ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತೀನಿ. ಬಿಫೋರ್ ಬ್ರೇಕ್ಫಾಸ್ಟೇ ನಾವು ಇದನ್ನು ತಗೊಳ್ಬೇಕು. ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸ್ಡ್ ಆಗಿರುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸಾಕಷ್ಟು ಜನ ಕೇಳ್ಬೋದು, ಈ ಡ್ರಿಂಕ್ಸ್ ಕುಡಿದ ತಕ್ಷಣವೇ ವೆಯ್ಟ್ ಲಾಸ್ ಆಗುತ್ತಾ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಇದು ಜಸ್ಟ್ ನಮ್ಮ ಬಾಡಿನ ಡಿಟಾಕ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಡಿಟಾಕ್ಸ್ ವಾಟರನ್ನು ತಗೊಳ್ಬೇಕು. ಇದು ಒಂದು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಅದು ಶುದ್ಧ ಸುಳ್ಳು. ಸೊ ಹಾಗಾಗಿ ಇದು ಜಸ್ಟ್ ನಮ್ಮ ಬಾಡಿನ ಕ್ಲೆನ್ಸ್ ಮಾಡುತ್ತೆ ಆ್ಯಂಡ್ ಡಿಟಾಕ್ಸ್ಡ್ ಆಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಯಾವುದಾದ್ರೂ ಪ್ರತಿನಿತ್ಯ ಒಂದು ಡಿಟಾಕ್ಸ್ ಡ್ರಿಂಕನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ನಾನು ಒಂದೇ ರೀತಿ ಡಿಟಾಕ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ನಾನು ತಗೊಂಡಿದ್ದು ಇಲ್ಲಿ ಓಟ್ಸ್ ಸ್ಮೂದಿ ಮತ್ತು 2 ವೈಟ್ ಎಗ್ನ ತಗೊಂಡಿದ್ದೀನಿ. ಬೇಕಂದರೆ ಹೋಲ್ ಎಗ್ ಕೂಡ ನೀವು ತಗೊಳ್ಬೋದು, ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಫ್ಯಾಟ್ ಕಮ್ಮಿ ಮಾಡಬೇಕಂದ್ರೆ ನಾವು ವೈಟ್ ಎಗ್ ಮಾತ್ರ ತಗೊಳ್ಳೋದು ಬೆಟರ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ 2 ಫುಲ್ ವೈಟ್ ಎಗ್ ತೊಗೊಂಡಿದ್ದೀನಿ. ಅದಾದಮೇಲೆ ಓಟ್ಸ್ ಸ್ಮೂದಿಗೆ ನೀವು ಬೇಕಂದರೆ ಬನಾನಾ ಹಾಕ್ಕೊಳ್ಬೋದು, ಆ್ಯಪಲ್ ಹಾಕ್ಕೊಳ್ಬೋದು. ನಾನು ಇವತ್ತು ಬನಾನಾ ಆ್ಯಪಲ್ 2 ಮಿಕ್ಸ್ ಮಾಡಿ ಓಟ್ಸನ್ನು ಓವರ್ನೈಟ್ ನೆನೆಸ್ಬಿಟ್ಟು ಸ್ವಲ್ಪ ತಿಳಿ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಓಟ್ಸ್ ರೆಸಿಪಿ ಬೇಕಂದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿರಿ ಅಲ್ಲಿವರೆಗೂ. ನನಗೆ ಸ್ವಲ್ಪ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳ್ಳಿಕ್ಕೆ ಸಮಯ ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ರೆಸಿಪಿನೆಲ್ಲ ಹೆಚ್ಚಾಗಿ ಶೂಟ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಫಿಲ್ಲಿಂಗ್ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ನಮ್ಮ ಹೊಟ್ಟೆಗೆ. ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಂದ್ರೆ ಡೆಫಿನೆಟಾಗಿ ನಾವು ಓಟ್ಸನ್ನು ಬಳಸಲೇಬೇಕು. ಈ ರೀತಿ ನಾನೊಂದು ಬ್ರೇಕ್ಫಾಸ್ಟ್ 8 ಗಂಟೆಗೆ ಮುಗಿಸ್ಕೊಂಡೆ. ಮಧ್ಯಾಹ್ನದ ಊಟ 12:45ಕ್ಕೆ ಮಾಡ್ಕೊಳ್ತೀನಿ. ಸ್ಕೂಲಲ್ಲಿ ಚಿಕ್ಕದಾಗಿ 2 ಮಿನಿ ದೋಸೆ ಮಾಡ್ಕೊಂಡಿದ್ದೆ ವಿತೌಟ್ ಆಯಿಲು. ಸೊ ಹೆಸರು ಕಾಳು ಮತ್ತು ಸೊಪ್ಪು ಹಾಕಿ ಪಲ್ಯ ಮಾಡಿದ್ದೆ. ಜೊತೆಗೆ ಮಜ್ಜಿಗೆ ಅಂತೂ ಮಿಸ್ ಮಾಡಲೇಬಾರ್ದು. ಯಾಕಂದರೆ ನಮ್ಮ ಬಾಡಿ ಹೈಡ್ರೇಟ್ ಆಗಿರ್ಬೇಕಂದ್ರೆ ಮಜ್ಜಿಗೆ ವೆರಿ ಇಂಪಾರ್ಟೆಂಟ್. ಇದೀನಿ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ನಾನು ವರ್ಕೌಟ್ ಟೈಮ್ ಎಲ್ಲ ಮುಗಿದ್ಮೇಲೆ ಮೇನ್ಲಿ ನನಗೆ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡೋದು ಈ ವೆಯ್ಟ್ ಲಾಸ್ ಗ್ರೀನ್ ಟೀ. ಸೊ ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ಸೇಮ್ ಬ್ರ್ಯಾಂಡ್ ಅವೈಲೇಬಲ್ ಇದೆ, ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ತುಂಬ ಕಡಿಮೆ ಪ್ರೈಸ್ಗೆ ಒಂದು ಒಳ್ಳೆ ಗ್ರೀನ್ ಟೀನ ತಗೊಳ್ಬೋದು. 100% ರಿಸಲ್ಟ್ ಕೊಡುತ್ತೆ. ಈ ವೆಯ್ಟ್ ಲಾಸು ಮಾಡೋದು ಹೇಗಂತ ನೋಡ್ಕೊಂಡ್ರಲ್ವಾ, ಇಷ್ಟೇ. ಈ ಗ್ರೀನ್ ಟೀನ ನೀವು ವರ್ಕೌಟ್ ಮೊದಲಾದರೂ ತೊಗೊಳ್ಬೋದು ಅಥವಾ ವರ್ಕೌಟ್ ಆದಮೇಲಾದರೂ ತೊಗೊಳ್ಬೋದು. ನನಗೆ ಹೇಗೆ ಕನ್ವೀನಿಯೆಂಟ್ ಅನಿಸುತ್ತೋ ಹಾಗೆ ತೊಗೊಳ್ತಾ ಇರ್ತೀನಿ. ಸಮ್ ಟೈಮ್ ಬಿಫೋರ್ ವರ್ಕೌಟ್ ತೊಗೊಳ್ತೀನಿ, ಸಮ್ ಟೈಮ್ ವರ್ಕೌಟ್ ಆದಮೇಲೆ ಆಫ್ಟರ್ ವರ್ಕೌಟ್ ತೊಗೊಳ್ತೀನಿ. ನಿಮ್ಮ ಇಷ್ಟದ ಪ್ರಕಾರ ನೀವು ತೊಗೊಳ್ಬೋದು. ಸ್ವಲ್ಪ ಗ್ಯಾಪ್ ಕೊಡಬೇಕು. ವರ್ಕೌಟ್ ಮಾಡಿದ ಮೇಲೆ ತಕ್ಷಣ ಕುಡಿಬಾರ್ದು ಅಥವಾ ಕುಡಿದ ತಕ್ಷಣವೇ ವರ್ಕೌಟ್ ಮಾಡಬಾರ್ದು. ಸ್ವಲ್ಪ ಗ್ಯಾಪ್ ಕೊಟ್ಕೊಳ್ಬೇಕು. ಅದಾದಮೇಲೆ ನನ್ನ ಎಕ್ಸಸೈಸ್ ಟೈಮ್ ಸ್ಟಾರ್ಟ್ ಆಯಿತು. 30 ಮಿನಿಟ್ಸ್ ಏನಾದರೂ ಒಂದು ಎಕ್ಸಸೈಸ್ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇರ್ತೀನಿ. ಅದರಲ್ಲಿ ನನ್ನ ಫೇವ್ರೆಟ್ ಅಂದರೆ ಸ್ಕಿಪ್ಪಿಂಗ್ ಮಾಡೋದ್ರಿಂದ ಬೇಗ ಬಾಡಿ ಸ್ವೆಟ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಬೇಗ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಮತ್ತು ಜಾಸ್ತಿ ರಿಸ್ಕ್ ಇಲ್ಲ. ಆರಾಮಾಗಿ ನಾವು ಇದನ್ನು ಖುಷಿಯಿಂದ ಮಾಡುವಂಥ ಒಂದು ಎಕ್ಸಸೈಸ್ ಅಂತ ಹೇಳ್ಬೋದು. ಯಾಕಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಜಾಸ್ತಿ ಸ್ಕಿಪ್ಪಿಂಗ್ ಮಾಡ್ತಿದ್ವಿ. ನಂಗೆ ತುಂಬ ಇಷ್ಟವಾದಂಥ ಒಂದು ಆಟ ಅಂತ ಹೇಳ್ಬೋದು. ಸೊ ಈಗ ಅದನ್ನು ವೆಯ್ಟ್ ಲಾಸಿಗೆ ಮತ್ತೆ ಉಪಯೋಗಿಸ್ತಾ ಇರೋದು ಒಂಥರ ಖುಷಿ ವಿಷಯ. ಬಟ್ ಸ್ಕಿಪ್ಪಿಂಗ್ ಮಾಡೋದ್ರಿಂದ ನಮ್ಮ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಆರ್ಮ್ಸ್ ಆಗಿರ್ಬೋದು, ಇಂಚ್ ಲಾಸ್ ಆಗಿರ್ಬೋದು, ಸಾಕಷ್ಟು ಉಪಯೋಗ ಇದೆ. ಸೊ ಹಾಗಾಗಿ ವರ್ಕೌಟ್ 50 ಥರ 50 ಸ್ಕಿಪ್ಪಿಂಗ್ ಆದಮೇಲೆ ಸ್ವಲ್ಪ ರೆಸ್ಟು,
ಈ ತರ ಇನ್ನೂರು ಸ್ಟೆಪ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ನೀವು ಫಾಲೋ ಮಾಡಿ. ರಾತ್ರಿ ಊಟಕ್ಕೆ ಸಿಂಪಲ್ ಮೀಲು ಸ್ವಲ್ಪ ರೈಸ್ ತಗೊಂಡಿದ್ದೀನಿ, ಜಾಸ್ತಿ ಪ್ರಮಾಣದಲ್ಲಿ ಸೊಪ್ಪಿನ ಪಲ್ಯ ತಗೊಂಡಿದ್ದೀನಿ, ಸೌತೆಕಾಯಿ ತಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಸೊಪ್ಪಿನ ಪಲ್ಯ ಜಾಸ್ತಿ ಇರೋದ್ರಿಂದ ಮತ್ತೆ ನಾನು ರೈಸ್ನ ಪ್ರಿಪೇರ್ ಮಾಡಿಕೊಂಡೆ. ಈ ರೀತಿ ನಿಮ್ಮ ಮನೇಲಿ ಏನಿರುತ್ತೋ ಅದೇ ನ್ಯಾಚುರಲ್ ಫುಡ್ಡು, ಕಾರ್ಬ್ಸ್ನ ಕಮ್ಮಿ ತಗೊಳ್ಳಿ, ಫೈಬರ್, ಪ್ರೋಟೀನ್, ನ್ಯೂಟ್ರಿಷನ್ಸ್ ಇರೋಂಥ ಫುಡ್ಗಳನ್ನು ಜಾಸ್ತಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ 100% ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲನ್ನು ಕ್ರಿಯೇಟ್ ಮಾಡ್ಬೋದು. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ, ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಇದೇ ಥರ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ. ನಿಮ್ಮ ಒಂದು ಇಷ್ಟದ ಪ್ರಕಾರ ಏನು ವಿಡಿಯೋ ಮಾಡಬೇಕನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ನೀವು ಹೇಳಿದ ಹಾಗೆ ಅಥವಾ ನೀವು ಕೇಳಿದ ಹಾಗೆ ವಿಡಿಯೋಗಳನ್ನು ಮಾಡಿಕೊಡ್ತೀನಿ. ಆ್ಯಂಡ್ ಲಾಸ್ಟ್ ಒನ್ನು, ಇದನ್ನು ಪ್ರತಿನಿತ್ಯ ನಾನು ಈ ಒಂದು ಡಿಟಾಕ್ಸ್ ಡ್ರಿಂಕು ಮಲಗೋಕ್ಕೂ ಮುಂಚೆ ಕುಡಿತಿದ್ದೆ. ನನ್ನ ವಿಡಿಯೋಗಳು ನೋಡಿದರೆ ಗೊತ್ತಾಗತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಸೋಂಪು, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಓಂ ಕಾಳು, ಅಜ್ವೈನ್ ಅಂತಾರಲ್ವಾ, ಇದು ಮೂರನ್ನು ಹಾಕ್ಕೊಂಡು ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಆಪ್ಷನಲ್ಲು, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ನೀವು ಬಿಡ್ಬೋದು. ವಿಟಮಿನ್ ಸಿ ಇರುತ್ತೆ, ಸೊ ಹಾಗಾಗಿ ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕುದಿಸ್ಕೊಳ್ಬೇಕು, ಈ ರೀತಿ ಇದು ಕಲರ್ ಬಿಟ್ಕೊಳ್ಬೇಕು, ಅವಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. 1.5 ಲೋಟ ಇದ್ದಂಥ ನೀರು 1 ಲೋಟ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ನೀವು ಇದನ್ನು ಶೋಧಿಸಾದ್ರೂ ಕುಡಿಬೋದು, ಹಾಗೆ ಕೂಡ ಸೀಡ್ ಸಮೇತ ಕುಡಿಬೋದು. ನಾನು ಶೋಧಿಸ್ಕೊಂಡಿದ್ದೀನಿ. ಇದಕ್ಕೊಂದು ಅರ್ಧ ನಿಂಬೆ ಹಣ್ಣನ್ನು ಮತ್ತೆ ಹಿಂಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಅಷ್ಟೇ ಬಿಸಿ ಇರುವಾಗಲೇ ಟೀ ರೀತಿಯಲ್ಲೇ ನಾವು ಸಿಪ್ ಬೈ ಸಿಪ್ ಇದನ್ನು ಕುಡಿಯೋದ್ರಿಂದ ರಾತ್ರಿ ಮಲಗೋವಾಗ ತಗೊಳ್ಬೋದು ಇದನ್ನು, ಇಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಡಿಟಾಕ್ಸ್ ಆಗಿ ತಗೋಬೋದು. ಎಂಡ್ ಆಫ್ ದ ಡೇ ಈ ಡಿಟಾಕ್ಸ್ ಡ್ರಿಂಕನ್ನು ನಾನು ಮಿಸ್ ಮಾಡಲ್ಲ, ಯಾಕಂದರೆ ಇದು ವೆಯ್ಟ್ ಲಾಸ್ಗೆ ಬೇಗ ರಿಸಲ್ಟನ್ನು ಕೊಡುವಂಥದ್ದು, ಮನೆ ಮದ್ದಾಗಿರುತ್ತೆ. ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹೋಲ್ ಡೇ ನಾವು ಏನು ಫುಡ್ನ ಕ್ಯಾರಿ ಮಾಡಿರ್ತೀವಿ ಅಥವಾ ತಿಂದಿರ್ತೀವೋ ಆ ಫುಡ್ ಕರೆಕ್ಟಾಗಿ ಡೈಜೆಷನ್ ಆಗಬೇಕಂದ್ರೆ ಎಂಡ್ ಆಫ್ ದ ಡೇ ಈ ಡಿಟಾಕ್ಸ್ ಡ್ರಿಂಕ್ ಬೇಕು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.